ಈಗ ಮೂಡಾದೊಳಗೆ ಏನೂ ಇಲ್ಲ. ಮೂಡಾದ ವಿಚಾರದೊಳಗೆ ಯಾವುದೇ ಸಮಸ್ಯೆಗಳು ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದತ್ನಾಗ ಮಾಡಿದಂಥದ್ದಲ್ಲ, BJP ಸರ್ಕಾರದಾಗಿದ್ದಾಗ ಮಾಡಿದಂಥದ್ದು. ಈಗ ಅದ್ರ ಬಗ್ಗೆ ಪೂರ್ಣ ಡಾಕ್ಯುಮೆಂಟನ್ನು ಕೊಡ್ತೀವಿ ನಾವು. ಅಬ್ರಾಮ್ ಉಲ್ಟಾ ಹೊಡೆದ್ರಲ್ಲ ಸರ್? ಸರ್, ಅಬ್ರಾಮ್ ಒಬ್ಬ ಬ್ಲ್ಯಾಕ್ ಮೇಲರ್. ಅಬ್ರಾಮ್ ಯಾರು? ಬ್ಲ್ಯಾಕ್ ಮೇಲರ್. ಈಗ ಅವ್ರಿಗೆ ಸುಪ್ರೀಂ ಕೋರ್ಟ್ನೊಳಗೆ ಆತ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಾಗ 20 ಲಕ್ಷ ರೂಪಾಯಿ ದಂಡ ಕಟ್ಟಿದ್ರು. ಅವರು ದಂಡ ಹಾಕಿದ ಸುಪ್ರೀಂ ಕೋರ್ಟು. ನೋಡಿ, ಅದ್ರ ಬಗ್ಗೆ ನಾವು ಇದನ್ನು ಪೂರ್ಣ ವರದಿಯನ್ನು ರಾಜ್ಯಪಾಲರಿಗೆ ಕಳಿಸಿದ್ದೀವಿ. ಇದು ರಾಜ್ಯಪಾಲರಿಗೆ ಹೇಳಿದ್ದೀವಿ. 26ನೇ ತಾರೀಕಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಬ್ರಾಮ್. ಎಷ್ಟು ಪೇಜಿನ ಸರ್? ಅದು ಒಂದು 100ಕ್ಕಿಂತ ಹೆಚ್ಚು ಪೇಜ್ ಅಂಥದನ್ನು 26ನೇ ತಾರೀಕಿಗೆ ಸಂಜೆ ಮುಂದೆ ಕೊಡ್ತಾರೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳಿಗೆ. ಅಂದರೆ ರಾಜಕೀಯ ಒತ್ತಡ ಒಂದು. BJP ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶುದ್ಧ ಹಸ್ತದ ನಾಯಕ ಅದಾನ. ಅವ್ರ ಕೈಗೆ, ಅವ್ರ ಬಾಯಿಗೆ, ಅವ್ರ ಮುಖಕ್ಕೆ ಮಸಿ ಹಚ್ಚಕ್ಕೆ ಕೆಲಸ ಮಾಡ್ತಾರೆ. ಆದರೆ ಈ ರಾಜ್ಯದ ಜನರು ಸಿದ್ದರಾಮಯ್ಯವ್ರಿಗೆ ಮಸಿ ಹಚ್ಚಕ್ಕೆ ಬಿಡೋಂಗಿಲ್ಲ. ಸಿದ್ದರಾಮಯ್ಯವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಬಡವ್ರ ಬಗ್ಗೆ ಏನು ಕಾಳಜಿ ಇದೆ, ಅದು ಎಲ್ಲದ ಅರ್ಥಕೊಂಡಾರ ನಾನು ಕೇಳ್ತೀನಿ. ಅದಕ್ಕೆ ನಾವು ನಿನ್ನೆ ಕ್ಯಾಬಿನೆಟ್ ಪರಿಷತ್ತನ್ನು ಮಾಡಿ ನಿನ್ನೆ ನಾವು ಇದು ಒಳ್ಳೆಯದಲ್ಲ, ಇದು ಮಾಡಬಾರ್ದು, ಅವ್ರ ಬಗ್ಗೆ ಏನೇನು ಅಬ್ರಾಮು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅದಕ್ಕೆ ಸರಳವಾಗಿ ಬಿಡೋಂಥ ಪ್ರಶ್ನೆ ಇಲ್ಲ. ಈಗ ಯತ್ನಾಳ್ ಅವ್ರನ್ನ ಮಾತಿ ಬೆಲೆ ಕೊಡೋದ ಅಂದರೆ ಮೊದಲು BJP ಅವ್ರನ್ನ ತನಿಖೆ ಮಾಡಿಸ್ಬೇಕು. ಏನು ತನಿಖೆ ಮಾಡಿಸ್ಬೇಕು? 2,000 ಕೋಟಿ ಯಾರ್ಯಾರು ದುಡ್ಡು ಕೊಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. 2,500 ಕೋಟಿ ಕೊಟ್ಟರೆ ಮಾತ್ರ BJP ಒಳಗೆ ಮುಖ್ಯಮಂತ್ರಿ ಪದವಿ ಸಿಗುತ್ತಂತ ಹೇಳಿದರೆ ಯಾರು? ಇದೇ ಯತ್ನಾಳರು. ನಾನು ಹೇಳೋದಿಷ್ಟೇ, ಅವರು 2 ತಂಡ ಆಗೈತೆ, ಇನ್ನೂ ಒಂದು ತೂಸ್ಬಿಟ್ರೆ ಮನೆ 3 ಬಾಗಲನೂ ಆಗುತ್ತಾ BJP ಅವ್ರದ್ದು. ನಾವು ಅವ್ರ ಬಗ್ಗೆ ತಲೆ ಕೆಡ್ಸೋಣ. ಆದರೆ ರಾಜ್ಯಪಾಲರು, ಕೇಂದ್ರ ಸರ್ಕಾರ ಇದರೊಳಗೆ ಎಂಟ್ರಿ ಆಗಿ ಸರ್ಕಾರವನ್ನು ಅಸ್ಥಿರ ಮಾಡಬೇಕನ್ನೋದು ಹೊರಟಿದ್ದಾರೆ. ಅದು ಅಸ್ಥಿರ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದ್ದೀವಿ, ಅವ್ರ ಜೊತೆಗೆ ಗಟ್ಟಿಯಾಗಿರ್ತೀವಿ. ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಒಳಗೆ ದೇವರಾಜ ಅರಸು ಬಿಟ್ಟರೆ ಎಲ್ಲ ಸಮಾಜವನ್ನು ಪ್ರಾಮಾಣಿಕವಾಗಿ ನೋಡೋಂಥ ಶಕ್ತಿ ಇರೋಂಥದ್ದು ಯಾರಿಗಾದ್ರು ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದು ಕಾಂಗ್ರೆಸ್ ಪಕ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.